ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಕ್ವಿಕ್ ತಿಂಡಿ ಇಲ್ಲ ಟೀ ಕಾಫಿ ಅಂದ್ರೆ ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ, ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ನಿಮಗೆ ಫೈನ್ ಡೈನ್ ಎಕ್ಸ್ಪೀರಿಯನ್ಸ್ ಅಂಡ್ ಥರ್ಡ್ ಫ್ಲೋರ್ ಬಂದ್ಬಿಟ್ಟು ಬ್ಯಾಂಕ್ವೆಟ್ ಹಾಲ್ಸ್ ಅಂಡ್ ಫೋರ್ತ್ ಫ್ಲೋರ್ ಫಾರ್ ದಿ ರೂಮ್ಸ್ ಅಂಡ್ ಫಿಫ್ತ್ ಫ್ಲೋರ್ ಫಾರ್ ದಿ ಓಪನ್ ಸ್ಕೈ ಲಾನ್ ಸಿಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಕರುನಾಡಿನ ಚಕ್ರವರ್ತಿ ಶಿವಣ್ಣ ಅವರು. ರೆಡಿನಾ ಎಲ್ರು? ಓಹೋ, ಈ ಎನರ್ಜಿ ಬೆಂಗಳೂರು. ಗೋದಾವರಿ ಹೋಟೆಲ್ ಉದ್ಘಾಟನೆಗೆ ಬಂದ ಶಿವಣ್ಣ. ಬೆಂಗಳೂರಿನ RR ನಗರದಲ್ಲಿ ಹೊಸದಾಗಿ ಶುರುವಾಗ್ತಾ ಇರುವಂತಹ ಗೋದಾವರಿ ಹೋಟೆಲ್ ಉದ್ಘಾಟನೆಗೆ ಬಂದ ಶಿವಣ್ಣನವರು ಮಾತನಾಡಿ, ಗೋದಾವರಿ ಅನ್ನುವ ಹೆಸರು ತುಂಬಾ ಅದ್ಭುತವಾಗಿದೆ. ಚೇತನ್ ಅವರು ನನಗೆ ಹಳೆಯ ಪರಿಚಯ. ಚೇತನ್ ಅವರು ಗೋಲ್ಡ್ ಬಿಸ್ನೆಸ್ ಬಿಟ್ಟು ಈಗ ಹೋಟೆಲ್ ಮಾಡುತ್ತಿರುವುದು ಖುಷಿಯ ವಿಚಾರವಾಗಿದೆ. ನಮ್ಮ ಸ್ನೇಹಿತರು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾರೆ ಅಂದರೆ ತುಂಬಾನೇ ಖುಷಿಯಾಗುತ್ತೆ. ಈ ಹೋಟೆಲ್ ಓಪನ್ ಮಾಡಿರೋದ್ರಿಂದ ಎಷ್ಟೋ ಜನರಿಗೆ ಕೆಲಸ ಕೂಡ ಸಿಗಲಿದೆ. ಎಷ್ಟೋ ಫ್ಯಾಮಿಲಿ ಬದುಕುತ್ತೆ. ಈ ಕೆಲಸದಿಂದ ಅವರ ಮನೆ ಕೂಡ ಬೆಳಗುತ್ತೆ. ಗೋದಾವರಿ ಒಂದು ನದಿಯ ಹೆಸರು, ಅದನ್ನೇ ಇಟ್ಟಿರುವುದು ತುಂಬಾ ಖುಷಿ ಕೊಡುವಂತಹ ವಿಷಯ. ಹೊಸ ರೆಸ್ಟೋರೆಂಟ್ ಓಪನ್ ಆಗ್ತಾ ಇರೋದು ಕೂಡ ತುಂಬಾ ಖುಷಿಯ ವಿಚಾರ ಅಂತ ಹೇಳಿದ್ದಾರೆ. ಈ ರೀತಿ ಹೊಸ ರೆಸ್ಟೋರೆಂಟ್ಗಳು ಓಪನ್ ಆಗೋದ್ರಿಂದ ಅನೇಕ ಜನರಿಗೆ ಉದ್ಯೋಗ ಸಿಗುತ್ತೆ. ಹಾಗೆ ಎಷ್ಟೋ ಫ್ಯಾಮಿಲಿಗಳು ತಮ್ಮ ಜೀವನವನ್ನ ಕಟ್ಕೊಳ್ಳುವಂತ ಒಂದು ಅವಕಾಶ ಕೂಡ ಸಿಗುತ್ತೆ ಅಂತೇಳಿ ಅವರು ಈ ಸಂದರ್ಭದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಖುಷಿ, ಯಾಕಂದ್ರೆ ಒಂದು ರೆಸ್ಟೋರೆಂಟ್ ಅಂದ್ರೆ ಆಕ್ಚುಲಿ ಊಟ ಯೂಶಲಿ ಯಾರು ಸಾಮಾನ್ಯವಾಗಿ ಕೊಟ್ಟರು ನಾವು ಸಿಗಲ್ಲ ಊಟ. ಅಂತ ಟೈಮಲ್ಲಿ ಹೊಸ ರೆಸ್ಟೋರೆಂಟ್ಸ್ಗಳು ಬರ್ತಾ ಇರೋದು. ಆಮೇಲೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಮೂರಿಂದು ಸ್ಟೈಲ್ ಮಾಡ್ತಾ ಇರೋದ್ರಿಂದ ಒಂದು ವಿಶೇಷತೆ ಅಂತ ನಾವು ನನ್ಗೆ ಗೊತ್ತಿರೋರೆ. ಸೊ ಬರೀ ಡೈಮಂಡ್ ಜ್ಯುವೆಲ್ಲರಿ ಇವಾಗ ಇದನ್ನ ಊಟ ವ್ಯವಸ್ಥೆ ಮಾಡ್ತಾರೆ. ಇಟ್ಸ್ ನೈಸ್ ಸೈನ್ ಟು ಕಮ್. ಯಾಕಂದ್ರೆ ಒಳ್ಳೆ ಮನ್ಸಿಟ್ಕೊಂಡು ಮಾಡಬೇಕು. ಅದು ಒಳ್ಳೆ ಮನ್ಸಿಟ್ಕೊಂಡು ಮಾಡಿದಾಗ ಅಂಥವ್ರಪ್ಪ ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಹೊಟ್ಟೆ ತುಂಬಿಸೋದಿಲ್ಲ ಸಾಮಾನ್ಯ ಕೆಲಸ. ವಾಟ್ ಎವರ್ ವಿ ಡೂ ಶುಡ್ ಡೂ ವಿತ್ ಟೇಸ್ಟ್. ಆ ಟೇಸ್ಟ್ ಶುಡ್ ಕ್ಯಾರಿ. ಯಾಕಂದ್ರೆ ಮೈನ್ ಥಿಂಗ್ ಮನುಷ್ಯ ಬದುಕಿದ್ರೆ ಆ ಟೇಸ್ಟ್ಗೋಸ್ಕರ. Always there, support is always. ತುಂಬಾ ನನಗೆ ಅದೇ ಫಸ್ಟ್ ನೇಮ್ ತುಂಬಾ ಇಷ್ಟ ಆಯ್ತು, ಗೋದಾವರಿ. ಇಟ್ ಸೌಂಡ್ಸ್ ವೆರಿ ಗುಡ್. ಅಂಡ್ ನಿಮಗೆ ಯಾವ್ದು ಎಲ್ಲಿಗೆ ಹೋಗ್ತೀರಪ್ಪ ಗೋದಾವರಿ ಅಂದ ತಕ್ಷಣ ಒಂದು ವಿಲ್ ಗೆಟ್ ದಟ್ ಫೀಲ್ ಆಫ್ ಕಮಿಂಗ್. ಸೊ ಅಂಡ್ ಟೇಸ್ಟ್ ಚೆನ್ನಾಗಿ ಇದ್ಬಿಟ್ರೆ ಅಂತ ಅದು ಮಾತಾಡೋಂಗಿಲ್ಲ, ಇಳಿಯಕ್ಕೆ ಆಗಲ್ಲ. ಸೊ ಅವ್ರ ಟಾರ್ಗೆಟ್ 200 ರೆಸ್ಟೋರೆಂಟ್ ಮಾಡಬೇಕು. 200 ಬರ್ತಾ ಇದೆ. ಯಾಕೆ ಬೆಳಗ್ಗೆಯಿಂದ ಹೇಳಕ್ಕೆ 200 ಆಗಲಿ ನೈಸ್ ಒನ್ ಟು ಇಲ್ಲಿಂದ ನೋಡಿ. ಹೋಟೆಲ್ ಓಪನ್ ಮಾಡೋದ್ರಿಂದ ಬರೀ ಪಬ್ಲಿಕ್ ಸರ್ವ್ ಮಾಡಿದ್ರೆ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಕಾನಮಿ ಎಷ್ಟು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೋಟೆಲ್ ಓಪನ್ ಮಾಡಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಫ್ಯಾಮಿಲಿ ಬದುಕುತ್ತೆ, ಅದೆಲ್ಲ ನಾವು ಕೌಂಟ್ ಮಾಡಬೇಕು. ಇಟ್ಸ್ ನೈಸ್ ಓಪನ್ ಇಟ್ಸ್ ಜಸ್ಟ್ ಲೈಕ್ ಎಂಟರ್ಪ್ರೈಸಸ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಜೀವನ ಕೊಡೋದಿಲ್ಲ. ದಟ್ಸ್ ಅ ಗ್ರೇಟ್ ಥಿಂಗ್. ಅಂಡ್ ಐ ಬಿಲೀವ್ ಇನ್ ದಟ್. ನಾಟ್ ಓನ್ಲಿ ಬಿಸ್ನೆಸ್ ಮಾಡಿ ಇಟ್ಕೊಂಡು ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಜೊತೆಲಿ ಸರ್ವ್ ಮಾಡೋದಿಲ್ಲ, ಸರ್ವಿಂಗ್ ವಿತ್ ಅದರ್ ಪೀಪಲ್ ಹೂ ಬಿಲೀವ್ ಇನ್ ದಿಸ್. ಸೊ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಜಾಬ್ ಇರೋ ಟೈಮಲ್ಲಿ ಈ ರೀತಿ ಒಂದು ಜಾಬ್ ಸಿಕ್ಕಿಂಗ್ ಬಂದಾಗ ಒಬ್ಬರಿಗೆ ಒಂದು ಲೈಫ್ ಆಗುತ್ತೆ. ನೈಸ್ ಥಿಂಗ್. ಸರ್, ಇದನ್ನ ಹೊರತುಪಡಿಸಿ ಹೇಳೋದಾದ್ರೆ ಅಪ್ಪಾಜಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟನೆ ಮಾಡಿರುವಂತಹ ಊರ್ವಶಿ ಕೆಲಸ ಮಾಡಿ ನೋವಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಐ ಡೋಂಟ್ ನೋ ವಾಟ್ಸ್ ಆಕ್ಚುಲ್ ಪ್ರಾಬ್ಲಮ್. ಐ ಹರ್ಡ್ ಆಕ್ಚುಲಿ ಊರ್ವಶಿ ಅಂತ ಜ್ಞಾಪಕ ಬಂದಾಗ ಎಷ್ಟೋ ಪಿಕ್ಚರ್, ಶಂಕರ್ ಗುಡಿ, ಶನಾದಿ ಅಪ್ಪಣ್ಣ, ನಮ್ದು ಲೇಟೆಸ್ಟ್ ಟಗರು, ಸೊ ಲೈಕ್ ದಟ್ ಒಂದು ಸ್ಮಾಲ್ ಇದಿದೆ. ಅದು KCN ಗೌಡ್ರಿದು ಥಿಯೇಟರ್. And why it's happening ಅಂತ ನಮಗೂ ಗೊತ್ತಿಲ್ಲ reason. I don't know, because without any reason it won't. ಸುಮ್ಮನೆ ಮಾಡಲ್ಲ ಅಂತ. ಬಟ್ ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಈ ಕನ್ನಡ ಚಿತ್ರರಂಗದಲ್ಲಿ 7 ಕಿಲುಗಳು ಈಗ ಸಹಜ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಮೀಟ್ ಆಗಿದ್ರೆ, ಸೊ ಏನ್ ಮಾತುಕತೆ ಆಯ್ತು? ಜನರಲಿ ಐ ಜಸ್ಟ್ ವಾಂಟ್ ಟು ಮೀಟ್ ಹಿಮ್ ಅಷ್ಟೇ. ಅದರ್ವೈಸ್ ನಥಿಂಗ್ ಎಲ್ಸ್. ಈಗ ನಾನು ಆಫ್ಟರ್ CM ಅವ್ರಿಗೆ ಸರ್ವ್ನಿಗೆ ಹೋಗಿದ್ದೆ. CM ಸ್ವೇನ್ ಮಾಡ್ತಾರೆ. ಅದಾದ್ಮೇಲೆ ಮೀಟ್ ಮಾಡಿರ್ಲಿಲ್ಲ. ಸೊ ಐ ವಾಸ್ ಆಲ್ಸೋ ವೆರಿ ಬಿಸಿ. ಸೊ ಒಂದ್ಸತಿ ಮೀಟ್ ಮಾಡಬೇಕು. ಈಗ ನಮ್ದು ಒಂದು ಹ್ಯಾಬಿಟ್ ಆಗಿದೆ, ಮೀಟ್ ಮಾಡ್ಬೇಕನ್ನೋದು ಒಂದು ಆಸೆ ಇತ್ತು. ಆಮೇಲೆ ಡಿ ಕೆ ಶಿವಕುಮಾರ್ ಮೊದಲಿಂದ ಗೊತ್ತು, ತುಂಬಾ ವರ್ಷಗಳಿಂದ ಗೊತ್ತು ಡಿ ಕೆ ಶಿವಕುಮಾರ್. ಸೊ ಒಂದು ಆತ್ಮೀಯತೆ ಇತ್ತು. ಅಂಡ್ ನಮ್ಮ ಈವನ್ ದ ವೇ ಈಸ್ ಡೂಯಿಂಗ್ ಇವಾಗ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ.
ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂತ ಇದೇ ರೀತಿ ಹೋಗ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂಡ್ ಐ ಬೆಟ್ ಹಿಮ್ ಅಂಡ್ ದಟ್ಸ್. ಸರ್ ಈ ಕೊನೆಯ ಪ್ರಶ್ನೆ, ಇದು ನೆಗೆಟಿವ್ ಅಂತಲ್ಲ ಸರ್, ಈ ಹಿಂದೆ ಒಂದು ವೇದಿಕೆಯಲ್ಲಿ ನೀವು ಪ್ರದೀಪ್ ರಂಗನಾಥ್ ಅವರಿಗೆ ಸರ್ ಅಂದಿದ್ದು ಒಂದಷ್ಟು ಟೀಕೆಗೆ ಒಳಗಾಗಿರೋದು, ಅದ್ರ ಬಗ್ಗೆ ಏನಾದ್ರು ಮಾಡಿದ್ರು? ನಮಗೆ ಮರ್ಯಾದೆ ಕೊಡೋಕೆ ಚಿಕ್ಕವರು ದೊಡ್ಡವರು ಆಗ್ಬೇಕಂತಾರೆ. ನಿಮ್ಗೂ ಕೊಡ್ತೀನಿ ಮೇಡಮ್ ಅಂತೀನಿ ಅಲ್ವಾ, ಯಾತಕ್ಕೆ ಅನ್ಬೇಕಮ್ಮ ಹೇಳಿ. ನನಗಿಂತ ಚಿಕ್ಕವರು ಅದಕ್ಕೆ ಮೇಡಮ್ ಅನ್ಬಾರ್ದು ಅಂತ ಹೆಸರು ಕರಿಬೋದು. ಹೊಸವಾಡ ಹೆಣ್ಮಕ್ಳು ನನಗೂ ಬರಲ್ಲ ಬಿಡಿ, ಅಮ್ಮ ಬನ್ನಿ ಅಂತ ಹೇಳ್ತೀವಿ ಹೊರತು ಬಾರೆ ಹೋಗಿ ಅಂತ ಹೇಳಿದ ಅಭ್ಯಾಸನೇ ಇಲ್ಲ, ಜೀವನದಲ್ಲೇ ಇಲ್ಲ. ಅಪ್ಪಾಜಿ ಫ್ಯಾಮಿಲಿ ಇದ್ರೆ ಆ ಥರ ಇಲ್ವೇ ಇಲ್ಲ. ನಾವು ಮರ್ಯಾದೆ ಕೊಡ್ತೀವಿ ಎಲ್ಲರಿಗೂ ಅಷ್ಟೇ. ನಥಿಂಗ್ ಎಲ್ಸ್, ನಥಿಂಗ್ ರಾಂಗ್ ಇನ್ ದಟ್. ಟೀಕೆ ಮಾಡ್ತಾರೆ, ಮಾಡ್ಲಿ ಬಿಡಿ, ಅವ್ರು ಸಂತೋಷ ಆಯ್ತಾ ಟೀಕೆ ಮಾಡಿ. ಐ ಆಮ್ ಆಲ್ಸೋ ಹ್ಯಾಪಿ ಅಬೌಟ್ ದಟ್. ಆಲ್ ದಿ ಬೆಸ್ಟ್. ಯಾಕಂದ್ರೆ ವರ್ಲ್ಡ್ ಬಂದಾಗ ಅಷ್ಟು ಆಂಬಿಯನ್ಸ್ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು. ವೈದ್ಯ ನಿಮ್ಮ ಆಶೀರ್ವಾದ ಎಲ್ಲ ಬೇಕು. ಯಾಕಂದ್ರೆ ಅಭಿಮಾನಿ ದೇವರು ಅಂತ ಅಪ್ಪಾಜಿ ಹೇಳಿದ್ದಾರೆ, ಖಂಡಿತ ಅಭಿಮಾನಿ ದೇವರು ತುಂಬಾ ಪ್ರೀತಿ ವಿಶ್ವಾಸ ಇರ್ಲಿ ಅಂತ ಕೇಳ್ಕೊಂಡು ಮಾತನಾಡಿಸ್ತೀನಿ. ಜೈ ಹಿಂದ್, ಜೈ ಭಾರತ್.